ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶೋಭಾ ರಮೇಶ್ ಯೂಟ್ಯೂಬ್ ಚಾನಲ್ 777. ಮತ್ತು ಸ್ವಲ್ಪ ವೀಡಿಯೋನ ಒಂಚೂರು ಲೇಟಾಗಿ ಅಪ್ಡೇಟ್ ಮಾಡ್ತಾ ಇರೋದು, ಮತ್ತು ದಸರಾ ಟೈಮಲ್ಲಿ ಊರಿಗೆಲ್ಲ ಹೋಗಿರೋದ್ರಿಂದ. ಇದು ದಸರಾದ 9ನೇ ದಿವಸ, ಮತ್ತು ಅವತ್ತು ಬಂದುಬಿಟ್ಟು ಪಿಂಕ್ ಕಲರ್ ಇತ್ತು. ಅದಕ್ಕೋಸ್ಕರ ನಾನು ನಮ್ಮಮ್ಮ ಪಿಂಕ್ ಕಲರ್ ಸ್ಯಾರಿ ಉಟ್ಕೊಂಡು, ಮತ್ತು ಲಾಸ್ಟ್ನೇ ದಿವಸ ಮತ್ತು ಮಂಗಳವಾರ ಬಿದ್ದಿರೋದ್ರಿಂದ ನಾವು ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಮತ್ತು ಹೋಗ್ತಾ ಇದ್ದೀವಿ. ನಮ್ಮದು ಕಾರ್ ಇರಲಿಲ್ಲ, ಬಾಡಿಗೆ ಹೋಗಿತ್ತು. ಮತ್ತು ನಮ್ಮ ಮನೆಯವರು ಔಟ್ ಆಫ್ ಸ್ಟೇಷನ್ ಇದ್ದರು. ಹಂಗಾಗಿ ಅಪ್ಪಾಜಿ, ಅಮ್ಮ ಮತ್ತು ಮಕ್ಕಳು ನಾವೆಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಹೋಗ್ತಾ ಇರೋದು. ಅದರಲ್ಲಿ ಮಂಗಳವಾರ ಬಿದ್ದಿರೋದು ತುಂಬ ವಿಶೇಷವಾಗಿತ್ತು. ದೇವಸ್ಥಾನ ಇನ್ನೇನು ಹತ್ರ ಬಂತು. ಅಲ್ಲಿ ಹೋಗ್ತಿದ್ದಂಗೆ ಈ ಪುಟ್ಟ ಆಂಜನೇಯ ಸ್ವಾಮಿ ನೋಡಿ ತುಂಬ ಖುಷಿ ಆಯಿತು. ಅವ್ರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡ್ರು. ಮತ್ತು ಅಲ್ಲಿ ರಶ್ಶು ಅಂದರೆ ತುಂಬ ರಶ್ ಇತ್ತು. ಕ್ಯೂ ಸಿಸ್ಟಮಲ್ಲಿ ಹೋಗಿದ್ದೆ ಸುಮಾರು 11 ಗಂಟೆ ಆಗಿಬಿಡ್ತು. 11 ಗಂಟೆಲಿ ಹೋದರೂ ಸ್ವಲ್ಪ ಬಿಸಿಲು ಭಾಳನೇ ಇತ್ತು. ಮತ್ತು ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಅಲ್ಲಿ ಅಪ್ಪ ಅಮ್ಮ ಎಲ್ಲ ಸ್ವಲ್ಪ ಹಣ್ಣುಕಾಯಿ ತರೋಣ ಅಂಥೇಳಿ ಆ ಕಡೆ ಎಲ್ಲ ಹೋಗಿದ್ರು. ನೋಡಿರಿ, ಎಲ್ಲ ಕಡೆ ಜಾತ್ರೆ ವಾತಾವರಣನೇ ಇದೆ, ಎಷ್ಟು ರಶ್ ಇದೆ. 9ನೇ ದಿವಸ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಇಲ್ಲೊಬ್ರು ಎಷ್ಟು ಚೆನ್ನಾಗಿ ಸಾಂಗ್ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಅವ್ರಿಗೆ ಕಣ್ಣಿಲ್ಲ ಅಂತಂದ್ರು, ದೇವರು ಏನೋ ಒಂದು ಕಲೆ ಕೊಟ್ಟಿರ್ತಾರಂತಲ್ಲ, ಅದು ಸಾಂಗ್ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು. ಅದಕ್ಕೆ ಅದನ್ನು ಕೇಳಿಸ್ಕೊತ ಬಂದ್ವಿ. ಇನ್ನೇನು ದೇವಸ್ಥಾನ ಹತ್ರ ಬಂದ್ವಿ ದರ್ಶನಕ್ಕೆ. ಎಷ್ಟು ದೇವರಿಂದ ಅಲಂಕಾರ ಮಾಡಿದ್ದಾರೆ ಅಂತಂದರೆ, ಆ ಡೋರ್ ಹತ್ರ ಎಂಟ್ರಿಯಲ್ಲೇ ಎಷ್ಟು ಚೆನ್ನಾಗಿ ಆ ಫ್ಲವರ್ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಮತ್ತು ಇಲ್ಲಿನೂ ಹೊರಗಡೆ ದೇವಿನ ಕುಂದ್ರಿಸಿರ್ತಾರೆ ಆಲ್ಮೋಸ್ಟು. ಮತ್ತು ಸಿಂಹದ ಮೇಲೆ ಕುಂತ್ಕೊಂಡಿರೋದು. ಈ ನವರಾತ್ರಿಯಲ್ಲಿ ಅಂತೂ ಯಾವುದೇ ದೇವ್ರ ದರ್ಶನ ಮಾಡಿದ್ರೂ ತುಂಬ ಶಕ್ತಿ ಆಗಿರುತ್ತೆ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ದೇವಸ್ಥಾನದೊಳಗೆ ಹೋಗ್ಬೇಕಾದ್ರೆ ಇಲ್ಲಿ ನಮಗೆ ನೀರು ಬರ್ತಾ ಇರುತ್ತೆ. ಅಲ್ಲಿಗೆ ಕಾಲು ತೊಳ್ಕೊಂಡು ಒಳಗೆ ಹೋಗಬೇಕು. ನೋಡಿರಿ, ಎಷ್ಟು ಚೆನ್ನಾಗಿ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ ಅಂತಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅಲ್ಲಿ ತುಂಬ ರಶ್ ಇತ್ತು. ಅಲ್ಲಿ ಡೈರೆಕ್ಟಾಗಿ ದೇವ್ರ ಎಂಟ್ರಿ ಮಾಡಬೇಕಂದ್ರೆ ಕುಂಕುಮ ಅರ್ಚನೆ, ಅಭಿಷೇಕದ ಅರ್ಚನೆ ಅಂದರೆ ಆ ಕಡೆ ಡೋರಿಂದ ಬಿಡ್ತಾಯಿದ್ರು. ಬಟ್ ನಾವು ರಶ್ ಇರೋದಕ್ಕೆ ಯಾವುದೂ ಟಿಕೆಟ್ನ ತಗೊಳಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಾವು ಈ ಕಡೆಯಿಂದನೇ ಬಂದ್ವಿ. ತುಂಬ ರಶ್ ಇತ್ತು. ಮತ್ತು ಇವತ್ತು ಮಂಗಳವಾರ ಬೇರೆ, ಅದರಲ್ಲಿ ನವರಾತ್ರಿಯ ಕೊನೆಯ ದಿನ. ಅದರಲ್ಲಿ ದುರ್ಗಮ್ಮನ ದೇವಸ್ಥಾನ ಅಂತಂದ್ರೇ, ಯಾರು ನೀವು ದಾವಣಗೆರೆಯಲ್ಲಿ ದುರ್ಗಮ್ಮನ ಜಾತ್ರೆ ನೋಡಿದ್ದೀರಾ ಆ ಟೈಮಲ್ಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೇನು ಇಲ್ಲಿ ನಾವು ದರ್ಶನ ಮಾಡ್ಕೊಳಕ್ಕೆ ಇಲ್ಲೇ ಬಂದ್ವಿ. ನೋಡಿರಿ, ಇಲ್ಲಿ ಅಪ್ಪ ಅಮ್ಮ ಮಕ್ಕಳು ಎಲ್ಲ ದರ್ಶನ ಮಾಡ್ತಾ ಇದ್ದಾರೆ. ಮತ್ತು ನಿಮಗೂ ದೇವಿನ ತೋರಿಸ್ತೀನಿ. ಮತ್ತು ನೀವು ಯಾರ್ಯಾರೆಲ್ಲ ನೀವು ಲೈಫಲ್ಲಿ ಏನು ಅಂದ್ಕೊಂಡಿರೋ ನಿಮ್ಮದೆಲ್ಲ ಆಸೆ ಎಲ್ಲ ಈಡೇರಿಸಲಿ ಅಂಥೇಳಿ ನೀವೂ ದೇವ್ರನ್ನ ಮುಳ್ಕೊಳ್ಳಿ. ನೋಡಿರಿ, ಇದರಲ್ಲೂ ಎಷ್ಟು ರಶ್ ಅಂತಂದರೆ ನೋಡೋಕ್ಕೆ ಆಗ್ತಿಲ್ಲ. ಅದರಲ್ಲೇ ಅಮ್ಮನ ಅಲಂಕಾರ ನೋಡಿ ಮೈಯೇ ಮರೆತೋಯ್ತು ನಮಗೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತಂದರೆ, ಆ ದೇವಿನೇ ಎದ್ದು ಬರ್ತಾ ಇದ್ದಾಳೇನೋ ಅನ್ನೋ ಥರ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ಅದರಲ್ಲೂ ರಶ್ಶಲ್ಲೂ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗೇ ದರ್ಶನ ಆಯಿತು. ಮತ್ತು ದರ್ಶನ ಆಯಿತು, ಎಲ್ಲ ದೇವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಇನ್ನೇನು ಬಂದ್ವಿ. ಹೊರಗಡೆ ಎಲ್ಲನೂ ನೋಡಿರಿ, ಇಲ್ಲಿನೂ ಹೊರಗಡೆನೂ ಮುಗಿತಾ ಇದ್ದಾರೆ. ಹಾಗಾಗಿ ಇನ್ನು ನಾನು ಬಂದೆ. ಬಟ್ ಅಪ್ಪ ಅಮ್ಮ ಇನ್ನೂ ಯಾರೂ ಬರಲಿಲ್ಲ. ಒಳಗಡೆ ಅವರ ಜನದ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ನೋಡಿರಿ, ಎಲ್ಲಿ ನೋಡಿದ್ರು ಜನ ರಶ್ಶು. ಶಾವಿಗೆ ತಿನ್ನಕ್ಕೆ ಹೋದ್ವಿ. ಶಾವಿಗೆ ಬಾಂಡ್ ಕೊಡ್ರಿ ಒಂದು ಎಷ್ಟು ಫುಲ್ ಎಷ್ಟು ಹಾಫ್ ಎಷ್ಟು? ಹಾಫ್ 35 ಫುಲ್ 70 ಹಾಫ್ ಕೊಡ್ರಲ್ಲ. ಹಾಫ್ ಕೊಡಿ ಎಷ್ಟು? 2 ಹಾಫ್ ಕೊಡ್ಲಾ? 3 ಕೊಡಿ. 3 ತಿನ್ನು. 3 ಹಾಫ್ ಕೊಡ್ಲಾ? 105. ಮತ್ತು ಇಲ್ಲಿ ಅಪ್ಪ ಅಮ್ಮ ನಾನು 3 ಜನ ಶಾವಿಗೆ ಬಾತ್ ತಗೊಂಡ್ವಿ. ಮತ್ತು ಅಮ್ಮನೂ ಫಸ್ಟ್ ಟೈಮ್ ಅಂತ ಟೇಸ್ಟ್ ನೋಡ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಮತ್ತು ಇಲ್ಲಿ ನನ್ನ ಸಣ್ಣ ಮಗಳು ಬಂದುಬಿಟ್ಟು ಇಡ್ಲಿ ತಗೊಂಡ್ಳು. ಅವಳು ಶಾವಿಗೆ ಬಾತ್ ಬೇಡ ಅಂತೇಳಿ. ಇಲ್ಲಿ ನನ್ನ ದೊಡ್ಡ ಮಗಳು ಬಂದು ಅವಳಿಗೆ ಯಾಕೋ ಏನೂ ಇಲ್ಲಿ ಇಷ್ಟ ಆಗ್ತಾ ಇರಲಿಲ್ಲ. ಅವಳು ಏನೂ ತಿನ್ನಲಿಲ್ಲ. ಅಲ್ಲಿಗೂ ಟೇಸ್ಟ್ ತೋರಿಸಿದ್ವಿ, ಬೇಡ ನನಗೇನು ಬೇಡ ಅಂತಂದ್ಳು. ಹಂಗಾಗಿ ನೋಡಿರಿ, ಇಲ್ಲಿ ನಾನು ನಮ್ಮಮ್ಮ ಸೇಮ್ ಸ್ಯಾರಿ ಉಟ್ಕೊಂಡಿದ್ವಿ. ಆ ಕಡೆ ಈ ಕಡೆ ಅಪ್ಪ ಅಮ್ಮ, ಮಧ್ಯದಲ್ಲಿ ನಾನು. ಆ್ಯಕ್ಚುಲಿ ತುಂಬ ಟೇಸ್ಟ್ ಇತ್ತು, ಚೆನ್ನಾಗೇ ಇತ್ತು. ಅಪ್ಪಾಜಿ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಟೇಸ್ಟ್ ಅಂತ. ಇನ್ನೇನು ತಿಂದುಬಿಟ್ಟು ಮನೆ ಕಡೆ ಹೊರಟ್ವಿ ನಾವು, ಹೋಗೋಣ ಅಂತೇಳ್ಬಿಟ್ಟು.
ಯಾಕಂದರೆ ನವರಾತ್ರಿ 9ನೇ ದಿವಸದ್ದು ಲಾಸ್ಟ್ನೇ ಪೂಜೆನೂ ಮುಗಿದಿತ್ತು. ಇನ್ನೇನು 11ನೇ ದಿವಸ ಅದೇ ಸ್ವಲ್ಪ ಉಡಿ ಅಕ್ಕಿ ತುಂಬೋದು ಬೇರೆ ಇತ್ತು. ಆಲ್ಮೋಸ್ಟ್ ಸಂಜೆ 8 ಗಂಟೆ ಸುಮಾರಿಗೆ ಇನ್ನೇನು ನಾಳೆ ಪೂಜೆಗೆ ಇವತ್ತೇ ರೆಡಿ ಮಾಡ್ಕೊತಾ ಇದ್ವಿ. ಯಾಕಂದರೆ 9 ದಿವಸದ್ದು ನಾವು ನವರಾತ್ರಿ ಪೂಜೆ ಮಾಡಿರ್ತೀವಿ ಅಂದರೆ ಕೊನೆ ದಿವಸ ಇನ್ನೇನು ಅಮ್ಮಗೆ ಸೀರೆ ಉಡಿಸ್ಬಿಟ್ಟು ಬನ್ನಿ ಕಾಳಮ್ಮಗೆ ಸೀರೆ ಉಡಿಸಿ ಉಡಿ ಅಕ್ಕಿಗೆ ನಾನು ರೆಡಿ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ 2 ಕೈಯಲ್ಲೂ ಹಾಕೊಬೋದು, ಒಂದೇ ಕೈಯಲ್ಲಾದರೂ ಹಾಕ್ಕೊಬೋದು. ಯಾಕಂದರೆ ಇವಾಗ ಜಾಸ್ತಿ ವಜೆ ಇದ್ದರೆ ಅಲ್ಲಿ ಕೆಳಗೆ ಬೀಳ್ಬೋದೇನೋ ಅನ್ನೋ ಕಾರಣಕ್ಕೋಸ್ಕರ ನಾನು ಒಂದೇ ಕೈಯಿಂದ ಹಾಕ್ಕೊತಾ ಇದ್ದೀನಿ. ನಿಮ್ಮ ವೈಯಕ್ತಿಕ ನೀವು ಉಡಿ ಅಕ್ಕಿ ಹೆಂಗೆ ತುಂಬಿಸ್ತೀರೋ ತುಂಬಿಸ್ಬೋದು. ಆ್ಯಕ್ಚುಲಿ ನಾವು ಈ ಥರ ಅಕ್ಕಿ ಉತ್ತುತ್ತಿ ಮತ್ತು ಎಲೆ, ಅಡಿಕೆ, ದುಡ್ಡು ಮತ್ತು ಬಳೆ ಇವನ್ನೆಲ್ಲನೂ ಅಮ್ಮಗೆ ಅರ್ಪಿಸ್ತೀವಿ. ಮತ್ತು ಸೀರೆನೂ ಇತ್ತು. ಹಂಗಾಗಿ ಇನ್ನೇನು ಉಡಿ ಅಕ್ಕಿ ತುಂಬೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಗಂಟು ಕಟ್ಕೊಂಡು ನೀಟಾಗಿ ಇವಾಗ ಯಾಕಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ಬೇಕಾದ್ರೆ ರೆಡಿ ಮಾಡ್ಕೊಳಕ್ಕಾಗಲ್ಲ. ಹಂಗಾಗಿ ನೈಟೇ ಏನೇನು ಬೇಕೋ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಉಡಿ ಅಕ್ಕಿ ಎಲ್ಲ ತುಂಬಿಸೋದಾಯಿತು. ಇನ್ನು ಇದು ಸೈಡಿಗಿಟ್ಟರೆ ಇನ್ನೂ ಬೇರೆ ರೆಡಿ ಮಾಡ್ಕೊಳೋದು ಭಾಳನೇ ಇತ್ತು. ಮತ್ತು ಇಲ್ಲಿ ನೋಡಿರಿ ಸೀರೆ ಈ ಥರ ತಂದಿದ್ದಾರೆ. ಆ್ಯಕ್ಚುಲಿ ಇದು ನಾನು ತಂದಿರೋದಲ್ಲ, ನಮ್ಮ ಮನೆಯವರು ಅವ್ರಿಗೆ ಗೊತ್ತಾಗಿಲ್ಲ ಯಾವ ಥರ ತರಬೇಕು ಅಂತ. ಮತ್ತು ಅದಕ್ಕೋಸ್ಕರ ಅವ್ರು ತಂದಿದ್ರು. ಆಲ್ಮೋಸ್ಟ್ ಇನ್ನೇನು ಎಕ್ಸ್ಚೇಂಜ್ ಮಾಡಿಸೋದು ಅಂತೇಳಿ ಸುಮ್ಮನಾದ್ವಿ. ಇಲ್ಲಿ ಪೂಜೆಗೆ ಪ್ರತಿಯೊಂದು ಅಡಿಕೆ, ಎಲೆ, ಹೂವು, ಕುಂಕುಮ ಎಲ್ಲನೂ ಜೋಡಿಸ್ಕೊತಾ ಇದ್ದೀನಿ. ಹಂಗಾಗಿ ಸ್ವಲ್ಪ ಕಂಕಣನೂ ಕಟ್ಕೊಳ್ಳೋಣ ಅಂತೇಳಿ ಕಂಕಣ ಕಟ್ಕೊಳಕ್ಕೆಲ್ಲ ದಾರ ಕೀಳ್ತಾ ಇರೋದು. ಮತ್ತು ನೀವೆಲ್ಲ ಯಾರು 9 ದಿವಸ ನವರಾತ್ರಿ ಕಂಪ್ಲೀಟ್ ಮಾಡಿದ್ರಿ ಅಂತ ಮೆಸೇಜ್ ಮಾಡಿ. ನಾನು ಮತ್ತು ನನ್ನ ಮಕ್ಕಳು 3 ಜನನೂ ನವರಾತ್ರಿನ ಕಂಪ್ಲೀಟ್ ಮಾಡಿದ್ದೀವಿ. ಮತ್ತು ನಿಮಗೆ ಶಾರ್ಟ್ಸಲ್ಲಿ ಅಪ್ಡೇಟ್ ಸಿಗುತ್ತೆ. ನವರಾತ್ರಿ ಪೂಜೆ ಮಾಡಿರೋದು ಒಂದು 3 ಶಾರ್ಟ್ಸ್ ನಾನು ಅಪ್ಡೇಟ್ ಮಾಡೀನಿ. ಯಾರೆಲ್ಲ ನೋಡಿಲ್ಲ ಹೋಗಿ ಶಾರ್ಟ್ಸ್ನ ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ. ಮತ್ತು ನೋಡಿ ಇಲ್ಲೆಲ್ಲ ಕಂಕಣ ಕಟ್ಟೋಕ್ಕೆ ನನ್ನ ಮಗಳಿಗೆಲ್ಲ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ 9 ಕಂಕಣ ಕಟ್ಟಿದ್ದೀನಿ. 9 ಕಂಕಣ ನೋಡಿರಿ ಎಷ್ಟು ಕಲರ್ಫುಲ್ ಇದೆ. ಅದು ಯೆಲ್ಲೋ ಗ್ರೀನು ತುಂಬ ಚೆನ್ನಾಗಿದೆ. ಮತ್ತು ನಾನು ದೇವರಿಗೆ ಲಾಸ್ಟ್ನೇ ದಿವಸ 9 ನಿಂಬೆಹಣ್ಣಿನ ದೀಪ, ತುಪ್ಪದ ದೀಪ ಮಾಡ್ತೀನಿ ಅಂತೇಳಿ ಅಂದ್ಕೊಂಡಿದ್ದೆ. ಮತ್ತು ಅದನ್ನು ಅಷ್ಟೇ ನಿಂಬೆಹಣ್ಣೆಲ್ಲ ಕಟ್ ಮಾಡಿಬಿಟ್ಟು ತುಪ್ಪದ ಬತ್ತಿ ಮಾಡಿ 9 ನಿಂಬೆಹಣ್ಣಿಂದು ಮಂಗಳಾರತಿ ದೀಪ ಬೆಳಗ್ಬೇಕಂತ ಅಂದ್ಕೊಂಡೆ. ನೋಡಿರಿ ಆಲ್ಮೋಸ್ಟ್ ಅದನ್ನು ರೆಡಿ ಆಗ್ತಾ ಬಂತು. ಇನ್ನೇನು ಪ್ರಸಾದ ಬೆಳಗ್ಗೆಗೆ ಮಾಡ್ಕೊಬೇಕು, ಈಗಂತೂ ಆಗೋಲ್ಲ ಅದು. ಹಂಗಾಗಿ ಸ್ನಾನ ಮಾಡಿ ಪ್ರಸಾದ ರೆಡಿ ಮಾಡ್ಕೊಬೇಕಂದ್ರೆ ನೋಡಿರಿ ಇಲ್ಲೆಲ್ಲ ಪೂಜೆಗೆ ಆಲ್ಮೋಸ್ಟ್ ರೆಡಿ ಮಾಡಿಕೊಂಡೆ. ಉಡಿ ಅಕ್ಕಿ ತುಂಬಿಸೋಕ್ಕೆ ಕೂಡ ಎಲೆ, ಅಡಿಕೆ, ಬಾಳೆಹಣ್ಣು, ಕುಂಕುಮ ಎಲ್ಲ 9 ಜನಕ್ಕೆ ಉಡಿ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ನಾಳೆ ಬೆಳಗ್ಗೆ ಆಗುತ್ತೆ. ಇನ್ನೇನು ಎಲ್ಲ ರೆಡಿ ಮಾಡಿ ಮಲ್ಕೊಂಡ್ವಿ. ಬೆಳಗ್ಗೆ ಸುಮಾರು 2 ಗಂಟೆಗೆ ಎದ್ದಿದ್ದು. 2 ಗಂಟೆಗೆ ಎದ್ದುಬಿಟ್ಟು ಕಡಲೆಬೇಳೆ ರವೆ ಪಾಯಸಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿರಿ ಬೆಲ್ಲ, ರವೆ ಮತ್ತು ಕಡಲೆಬೇಳೆ ನೀಟಾಗಿ ತೊಳೆದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿಕೊಂಡು ಒಂದು ಕಡೆ ಕುಕ್ಕರಲ್ಲಿ ಕಡಲೆಬೇಳೆ ಇಟ್ಕೊಂಡಿನಿ, ಇನ್ನೊಂದು ಕಡೆ ರವೆ ಬಿಸಿ ಮಾಡ್ಕೊಂಡಿನಿ, ಇನ್ನೊಂದು ಕಡೆ ಪಾಯಸನ ಇದು ಪಾನಕನೂ ಆಲ್ರೆಡಿ ಕುದಿಸಿ ಇಲ್ಲಿ ಸೈಡಿಗೆ ಇಟ್ಟಿದ್ದೀನಿ. ಇನ್ನೇನು 3 ಸ್ವಲ್ಪ ಕುದಿಸ್ಬಿಟ್ರೆ ಇನ್ನೇನು ರೆಡಿ ಆಗುತ್ತೆ. ಈ ಕಡೆ ನೋಡಿ ಕಾಯಿ ಒಣ ಕೊಬ್ಬರಿ ಒಂಚೂರು ಗಸಗಸೆ ಎಲ್ಲ ಹಾಕಿ ಅದು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಇನ್ನೇನೆಲ್ಲ ರೆಡಿ ಆಯಿತು. ನಾವೆಲ್ಲ ಪೂಜೆಗೆ ಹೊರಟಿದ್ದು 3:30ಗೆ. 3:30 ಹತ್ತತ್ರ 4 ಗಂಟೆ ಆಗಿತ್ತು. ಇನ್ನೇನು ಪೂಜೆಗೆ ಹೊರಟ್ವಿ, ಹೋಗ್ತಾಯಿದ್ವಿ. ಎಷ್ಟು ಕತ್ತಲಿದೆ. ಬಟ್ ನಮಗೇನು ಧೈರ್ಯ ಅಂದರೆ ನಮ್ಮ ಮನೆ ಹತ್ರನೇ ಇರೋದು, ಭಾಳ ದೂರ ಏನಿಲ್ಲ. 3 ಹೋದ್ವಿ ಇಲ್ಲಿ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡು. ಕತ್ತಲಿತ್ತು ಸುಮಾರು. ಏನೋ ಗೊತ್ತಿಲ್ಲ 9 ದಿವಸ ನವರಾತ್ರಿ ಪೂಜೆ ಮಾಡ್ತಾಯಿದ್ರೆ ಏನೋ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ. ಮತ್ತು ನಾವೇನು ಅಂದ್ಕೊಂಡಿರ್ತೀವೋ ಆ ಬನ್ನಿ ಮಕ್ಕಳಮ್ಮಗೆ ನಾವೇನು ಅಂದ್ಕೊಂಡಿರ್ತೀವೋ ನೀಟಾಗೆ ಒಳ್ಳೆ ಮನಸ್ಸಿಂದ ಪೂಜೆ ಮಾಡೋದ್ರಿಂದ ಏನೇ ಅಂದ್ಕೊಂಡ್ರೂ ಆಗುತ್ತೆ. ಮತ್ತು 9 ದಿವಸ ಬನ್ನಿ ಮಕ್ಕಳಮ್ಮ ಈ ಮರದಲ್ಲಿ ನೆಲೆಸಿರ್ತಾಳೆ ಅಂತೇಳಿ ಪೂಜೆ ಮಾಡ್ತಾರೆ. ಅದರಲ್ಲಿ 3:30-4 ಗಂಟೆ ಅಂದರೆ ಬ್ರಾಹ್ಮಿ ಮುಹೂರ್ತ. ಆಲ್ಮೋಸ್ಟ್ ತುಂಬ ಜನ ಈ ಟೈಮಲ್ಲೇ ಎದ್ದು ಪೂಜೆ ಮಾಡೋದು. ಆ್ಯಕ್ಚುಲಿ ನೋಡಬೇಕಂದ್ರೆ ದಿನ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆ ಕೆಲಸ ಮಾಡಿಕೊಂಡು ಆ ಟೈಮಲ್ಲಿ ದೀಪ ಹಚ್ಚೋದ್ರಿಂದ ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ. ಬಟ್ ಅಭ್ಯಾಸ ಮಾಡ್ಕೊಬೇಕು. ಯಾಕಂದರೆ ಆ ಟೈಮಲ್ಲಿ ಅಂದ್ಕೊಂಡು ನಾವೇ ಪೂಜೆ ಮಾಡಿರ್ತೀವಿ. ಪ್ರತಿದಿನವೂ ಅಂದ್ಕೊಂಡು ಮಾಡಿದರೆ ಬೆಸ್ಟು. ಪುಣ್ಯ ಏನಂದರೆ ಇನ್ನೂ ಯಾರೂ ಅಷ್ಟು ಜನ ಬಂದಿರಲಿಲ್ಲ. ಫಸ್ಟ್ ಪೂಜೆನೇ ನಮ್ಮದಾಗಿತ್ತು. ಅವ್ರು ಪೂಜಾರಿ ಪೂಜೆ ಮುಗಿಸ್ಕೊಂಡು ಹೋದ ತಕ್ಷಣ
ನೆಕ್ಸ್ಟ್ ಫಸ್ಟ್ ಪೂಜೆನೇ ಆಗಿತ್ತು. ಇಲ್ಲಿ ನನ್ನ ಮಗಳು ದೀಪ ಹಚ್ತಿದ್ದಾಳೆ. ಅದೇ ಹೇಳಿದ್ನಲ್ಲ, ನಿಂಬೆಹಣ್ಣಿನ ದೀಪ ಅಂತ ಹೇಳಿದ್ವಲ್ಲ, 9ದು ಉಡಿಯಕ್ಕೆಲ್ಲ ಕಟ್ತಾಯಿದ್ದೀನಿ. ಉಡಿಯಕ್ಕೆಲ್ಲ ಕಟ್ಟಿ ಪೂಜೆ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಇನ್ನೇನು ಮಾಡೋಷ್ಟಕ್ಕೆ ಜನನೂ ಬಂದರು. ಯಾಕಂದರೆ ಜನ ಭಾಳ ಇತ್ತು ಅಂತಂದರೆ ನೆಮ್ಮದಿಯಾಗಿ ಮುಗಿಯೋಕ್ಕೂ ಆಗೋಲ್ಲ, ಪೂಜೆ ಮಾಡೋಕ್ಕೂ ಆಗೋಲ್ಲ. ನನಗೆ ಕೈ ಕಾಲಿಗೆಲ್ಲ ಅಡ್ಡ ಬಂದರೆ ನನಗೆ ಪೂಜೆನೂ ಸರಿ ಮಾಡೋಕ್ಕಾಗಲ್ಲ. ಇನ್ನೇನು ಪೂಜೆ ಹತ್ತತ್ರ ಮುಗಿಯೋ ಟೈಮಲ್ಲಿ ಬಂದರು. ತುಂಬ ಖುಷಿ ಆಯಿತು. ಲಾಸ್ಟ್ನೇ ದಿವಸದ ಪೂಜೆ ತುಂಬ ಇಷ್ಟ ಆಯಿತು. ಮತ್ತು ನೋಡಿ ಅಮ್ಮ ಹೆಂಗೆ ನೋಡ್ತಾ ಇದ್ದಾರೆ, ದೇವಿ ಕಣ್ಣು ಬಿಟ್ಕೊಂಡು ನೋಡ್ತಾ ಇರೋದು, ನಮ್ಮನ್ನೇ ನೋಡ್ತಾ ಇರೋದು ಅಂತ ಅನ್ನಿಸ್ತಾ ಇದೆ. ಇನ್ನೇನೆಲ್ಲ ಪೂಜೆ ಎಲ್ಲ ಆಗಿ ಸೈಡಿಗೆ ಕುಂತ್ಕೊಂಡ್ವಿ. ಇನ್ನೇನು ಬಂದವ್ರಿಗೆಲ್ಲ ಉಡಿಯಕ್ಕಿ ತುಂಬಿಸ್ಬೇಕು. 9 ಉಡಿಯಕ್ಕಿ ಮಾಡಿದ್ದೆ. ಇನ್ನೇನು ನಮ್ಮನೆ ಮಹಾಲಕ್ಷ್ಮೀರಂದ್ರೆ ನನ್ನ ಮಕ್ಕಳು. ಅವರಿಗೋಸ್ಕರ ಫಸ್ಟು ನಾನು ಅವ್ರಿಗೇ ಕಂಕಣ ಎಲ್ಲ ಕಟ್ಟಿ ಅವ್ರಿಗೇ ಉಡಿ ತುಂಬಿದೆ. ಯಾಕಂದರೆ ನಮಗೆ ಈ ಟೈಮಲ್ಲಿ ಕನ್ಯೆ ಪೂಜೆ ಅಂತಲೂ ಮಾಡ್ತಾರೆ, ಬಟ್ ಆ್ಯಕ್ಚುಲಿ ನಾವು ಮಾಡಲ್ಲ. ಬಟ್ ಫಸ್ಟು ನಾನು ನನ್ನ ಮಕ್ಕಳಿಗೇ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಕಂಕಣ ಕಟ್ಟಿ ಉಡಿ ಕೊಟ್ಟೆ ಅವರಿಗೆ. ಕೊಟ್ಟು ಆಮೇಲೆ ಅಷ್ಟೊತ್ತಿಗೆ ಇನ್ನೇನು ಎಲ್ರಿಗೂ ಅಲ್ಲಿರೋರಿಗೆಲ್ಲ ಪೂಜೆ ಮಾಡಿ ಉಡಿಯಕ್ಕಿ ತುಂಬಿಸಿದ್ವಿ. ಯಾಕಂದರೆ ಈಗಲಿಂದನೇ ನಾವು ನಮ್ಮ ಮಕ್ಳಿಗೆ ಏನು ಕಲಿಸ್ತೀವಿ ಅಂತಲೇ ಅದೇ. ಅದಕ್ಕೋಸ್ಕರ ಅವ್ರಿಗೆ ಈ ಸತಿ ಫಸ್ಟ್ ಟೈಮ್ ನಾನು ನವರಾತ್ರಿ ಪೂಜೆಗೆ ಇವಾಗಲಿಂದ ತೋರಿಸ್ಕೊಡ್ತಾ ಇರೋದು. ಈಗ ನಾವು ತೋರಿಸ್ಕೊಟ್ರೆ ಅವರು ನೆಕ್ಸ್ಟ್ ಅವರೇ ಮಾಡೋಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಅಲ್ಲಿರೋರಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಉಡಿಯಕ್ಕಿ ಕಟ್ಟಿದ್ವಿ. ಇಲ್ಲಿ ನೋಡಿರಿ ನನ್ನ ಸಣ್ಣ ಮಗಳು ನನ್ನ ಕೈ ಕಂಕಣ ಕಟ್ತಾ ಇದ್ದಾಳೆ. ಎಲ್ಲ ಕಟ್ಟಿ ರೆಡಿ ಮಾಡಿದ್ವಿ. ಇನ್ನೇನು ಆಲ್ಮೋಸ್ಟು ಎಲ್ರಿಗೂ 9 ಉಡಿ ತುಂಬಿದ್ವಿ. ಆ ಉಡಿ ತುಂಬಿ ನಾವು ಅರಿಶಿನ ಕುಂಕುಮ ಎಲ್ಲ ತಗೊಂಡು ಅಲ್ಲಿರೋರೆಲ್ಲ ನನಗೂ ಅರಿಶಿನ ಕುಂಕುಮ ಕೊಟ್ಟರು. ನನ್ನ ಪ್ರಕಾರ ಒಂದು ಮುತ್ತೈದೆಗೆ ಒಳ್ಳೆ ಸೌಭಾಗ್ಯ ಅಂದರೆ ಅರಿಶಿನ ಕುಂಕುಮ ಹೂವು, ಮತ್ತು ಅದು ಹೇಳೋಕ್ಕಾಗಲ್ಲ. ಅದರಲ್ಲಿ ಮಂಗಳವಾರ ಕೊಡ್ತಾಯಿದ್ದಾರೆ ಅಂತಂದರೆ ಅದು ಇನ್ನೂ ಖುಷಿನೇ. ಮತ್ತಿನ್ನೇನು ಪೂಜೆ ಮುಗಿಸ್ಕೊಂಡು ಹೊರಟ್ವಿ ಮನೆಗೆ. ಆಲ್ಮೋಸ್ಟ್ ಹತ್ತತ್ರ 4 ಗಂಟೆ ಆಗಿತ್ತು. ಒಂದು ಹಾಫ್ ಆನ್ ಅವರಲ್ಲಿ ಪೂಜೆ ಮುಗೀತು. ಈಗ ಟೈಮ್ ಬಂದು ಬೆಳಗಿನ ಜಾವ 4 ಗಂಟೆ ಆಗಿತ್ತು. ಇನ್ನೇನು ಮನೆಗೆ ಹೋಗ್ತಾ ಇದ್ದೀವಿ. ಈಗ ಹೋಗ್ಬಿಟ್ಟು ಮನೇಲಿ ಪೂಜೆ ಮಾಡಬೇಕು. ಮನೆ ಹತ್ರ ಬಂತು. ಮನೆ ಹತ್ರ ಬಂದಮೇಲೆ ಇನ್ನೇನು ಮನೆಗೆ ಪೂಜೆ ಮಾಡಬೇಕು. ನಮ್ಮ ಮನೆಯವ್ರು ಇರಲಿಲ್ಲ, ಅದೊಂದು ಬೇಜಾರಾಯಿತು ನನಗೆ. ಒಳ್ಳೆ ಹಬ್ಬದ ಟೈಮಲ್ಲಿ ಅಂದರೆ, ಬಟ್ ಅವರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅವ್ರಿಗೆ ಹಬ್ಬಕ್ಕೆ ಬರೋಕ್ಕಾಗಲಿಲ್ಲ. ಮತ್ತು ಅದರಲ್ಲಿ ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಆಯುಧ ಪೂಜೆಗೆ ನಮ್ಮ ಅಣ್ಣವ್ರ ಊರಿಗೆ ಹೋಗಬೇಕು. ಅಲ್ಲಿ ಅಣ್ಣಂದು ಗಾಡಿಗಳ ಪೂಜೆ ಅಂತೂ ತುಂಬ ಜೋರಿರುತ್ತೆ. ನೋಡಬೇಕು ಆಯುಧ ಪೂಜೆಗೆ ಕರೆಕ್ಟ್ ಟೈಮಿಗೆ ಹೋಗ್ತೀವ ಇಲ್ಲ ಲೇಟಾಗಿ ಹೋಗ್ತೀವ ಅಂತ. ಆಲ್ಮೋಸ್ಟ್ ನೈಟ್ ಪೂಜೆ ಇದೆ ಅಂತಂದ್ರೇ ಹೆಣ್ಮಕ್ಳಿಗೆ ಸುಮಾರು ಜನಕ್ಕೆ ನಿದ್ದೆನೇ ಬರೋಲ್ಲ. ಹಂಗಾಗಿ ನಾನು ನೈಟ್ ನಿದ್ದೆ ಮಾಡಲಿಲ್ಲ. ಅದಕ್ಕೆ ಸ್ವಲ್ಪ ಪೂಜೆ ಗೀಜೆ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕಂತ ಅಂದ್ಕೊಂಡೆ. ಇನ್ನೇನು 5 ಗಂಟೆ ಆಗ್ತಾ ಬಂತು. ಮನೆಯಲ್ಲೂ ದೀಪ ಹಚ್ಚಿ ಮನೆಯಲ್ಲೂ ಪ್ರಸಾದ ದೇವರಿಗೆಲ್ಲ ಇಟ್ಟು ನೈವೇದ್ಯ ಎಲ್ಲ ಇಟ್ಟು ದೇವರಿಗೆಲ್ಲ ಮುಗಿದ್ವಿ. ಮತ್ತು ತುಂಬ ಚೆನ್ನಾಗೆ ಪೂಜೆ ಆಯಿತು. ಇವತ್ತು ಆಯುಧ ಪೂಜೆ ಇರೋದಕ್ಕೆ ಯಾರ್ಯಾರು ನಿಮ್ಮ ಕೆಲಸಗಳಲ್ಲೆಲ್ಲ ಆಯುಧ ಪೂಜೆ ಮಾಡ್ತಿದ್ದೀರಾ ಅವ್ರಿಗೆಲ್ಲ ಸಕ್ಸಸ್ ಆಗಲಿ ಅಂಥೇಳಿ ವರ್ಷಕ್ಕೊಂದು ಸತಿ ಅವ್ರ್ಯಾರು ಏನೇನು ಕೆಲಸ ಮಾಡ್ತಾರೋ ಆ ಆಯುಧಗಳನ್ನೆಲ್ಲ ಇಟ್ಟು ಪೂಜೆ ಮಾಡೋ ಹಬ್ಬ ಆಯುಧ ಪೂಜೆ ಅಂತ ಹೇಳ್ತಾರೆ. ಮತ್ತು ಟಿ ವಿಲೂ ಅಷ್ಟೇ ಹೈಗಿರಿ ನಂದಿನಿ ಸಾಂಗ್ ಹಾಕ್ಕೊಂಡು ಚಾಮುಂಡೇಶ್ವರಿಗೂ ಇಲ್ಲೇ ಪೂಜೆ ಮಾಡಿದೆ. ತುಂಬ ಖುಷಿ ಆಯಿತು. ಯಾಕಂದರೆ ಒಳ್ಳೆ ಟೈಮಿಗೆ ಏನೇನು ಅಂದ್ಕೊಂಡಿರ್ತೀವೋ ಆ ಟೈಮಿಗೆ ಎಲ್ಲ ಆಗಿಬಿಟ್ರೆ ತುಂಬ ಖುಷಿಯಾಗುತ್ತೆ. ಅಲ್ಲಿ ಬನ್ನಿ ಪೂಜೆ ಮುಗಿಸ್ಕೊಂಡು ಮನೇಲಿ ಪೂಜೆ ಮುಗಿಸ್ಕೊಂಡು ಆಲ್ಮೋಸ್ಟ್ ಸ್ವಲ್ಪ ಆಲ್ರೆಡಿ ತುಂಬ ಸುಸ್ತಾಗ್ತಾ ಬರ್ತಾಯಿತ್ತು. ಯಾಕಂದರೆ ಇಡೀ ನೈಟು ನಿದ್ದೆನೇ ಮಾಡಿಲ್ಲ. ಬೆಳಗ್ಗೆಗೆ ಲೇಟ್ ಆಗಿಬಿಡುತ್ತೇನೋ ಅಂತ. ಮತ್ತು ನಾನು ಅಖಂಡ ದೀಪ ಹಚ್ಚಿದ್ದೆ. ತುಂಬ ಖುಷಿ ಏನಂತಂದರೆ 9 ದಿವಸ ಅಖಂಡ ದೀಪ ತುಂಬ ಚೆನ್ನಾಗೆ ಉರಿಯಿತು. ಅದೊಂದು ಖುಷಿ. ಇನ್ನೇನು ಬೆಳಗ್ಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊರಿಗೆ ಹೋಗೋಕ್ಕೆ ರೆಡಿ ಆದ್ವಿ. ನಮ್ಮ ಊರಿಗೆ ಹೋಗಬೇಕು. ಅಣ್ಣರದು ಈ ಸತಿ ಯಾಕಂದರೆ ನಮ್ಮ ಅಣ್ಣ ಕಾಂಟ್ರಾಕ್ಟ್ ಕೆಲಸ ಮಾಡಿಸ್ತಾ ಇರೋದ್ರಿಂದ ನೋಡಿ ಈ ಥರ ಸ್ಯಾರಿ ಉಟ್ಕೊಂಡಿನಿ. ಇದು ನಂದು ತವ್ರ ಮನೆ ಸ್ಯಾರಿ. ಶ್ರಾವಣದಲ್ಲಿ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಉಡಿಸಿರೋ ಸ್ಯಾರಿ. ತುಂಬ ಚೆನ್ನಾಗಿದೆ ಅಲ್ವಾ? ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ. ನನಗೆ ಸ್ಯಾರಿ ಉಟ್ಕೊಳ್ಳೋದಂದ್ರೆ ತುಂಬ ಇಷ್ಟ. ನಮ್ಮ ಮನೆಯವ್ರದ್ದು ಕಾರ್ ಇಲ್ಲ ಅಂದರೂ ಪರವಾಗಿಲ್ಲ, ಅವ್ರು ಯಾರಿಗೋ ಹೇಳಿ ಅವ್ರ ಫ್ರೆಂಡ್ ಕಾರ್ ಅರೇಂಜ್ ಮಾಡಿದ್ರು. ಹಂಗಾಗಿ ಹೋದ್ವಿ. ಇನ್ನೇನು ಇಲ್ಲಿ ಹೋದ ತಕ್ಷಣ ನೋಡಿರಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು.
ಆಯುಧ ಪೂಜೆ ಅಂತಂದರೆ ವರ್ಷ ಪೂರ್ತಿ ನಮಗೆ ಅನ್ನ ಹಾಕಿರುತ್ತೆ ಈ ವಸ್ತುಗಳೆಲ್ಲ. ಅವತ್ತೊಂದು ದಿವಸ ಅವಕ್ಕೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬ ಖುಷಿಯಾಗುತ್ತೆ. ಇವ್ರು ನಮ್ಮ ಆಂಟಿ ಮತ್ತು ನನ್ನ ಮಗಳೆಲ್ಲ ಪೂಜೆ ಮಾಡ್ತಾ ಇದ್ದಾಳೆ. ನಾನು ಹೋದ ತಕ್ಷಣ ಇವರು ನಮ್ಮ ಅತ್ತೆ, ಅವ್ರು ಪೂಜೆ ಮಾಡ್ತಿರೋದು ನಮ್ಮ ಅತ್ತೆ. ಎಲ್ಲರೂ ಅದೇ ಟೈಮಿಗೆ ಬಂದರು, ಎಲ್ಲ ಪೂಜೆ ಮಾಡಿದ್ವಿ. ತುಂಬ ಖುಷಿ ಆಯಿತು. ಬಟ್ ಒಂದು ಮಿಸ್ ಏನಂದರೆ ಗಾಡಿಗಳ ಪೂಜೆ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ. ಬಟ್ ಅದು ನೋಡಬೇಕಾಗಿತ್ತು. ನಮ್ಮ ಅಣ್ಣಂದು ತುಂಬ ಗಾಡಿಗಳಿದೆ, ಕಾರಿದೆ, ಅಶೋಕ್ ಲೇಲ್ಯಾಂಡ್ ಇದೆ, ಮತ್ತು ಅಜಾಕ್ ಇದೆ, ಅಜಾಕ್ 2 ಇದ್ದಾವೆ, ಬೈಕು. ಬಟ್ ಇವೆಲ್ಲ ಅವ್ರು ಅದನ್ನೇ ಅಂದಿದ್ದು, ಸ್ವಲ್ಪ ಬೇಗ ಬರಬೇಕಾಗಿತ್ತು ಅಂತ. ಅಮ್ಮ ಇಲ್ಲಿ ಎಲ್ರಿಗೂ ಕಂಕಣ ಕಟ್ಟಿ ಅರಿಶಿನ ಕುಂಕುಮ ಕೊಟ್ಟು ಕುಂಕುಮ ಇಡ್ತಿದ್ದಾರೆ. ಇಲ್ಲ ಆಲ್ಮೋಸ್ಟ್ ಇನ್ನೇನು ಊಟ 1 ಗಂಟೆ ಆಗ್ತಾ ಬಂತು. ಇನ್ನೇನು ಊಟ ಮಾಡೋಣ ಅಂತೇಳಿ ಎಲ್ಲರೂ ಕುಂತ್ಕೊಂಡ್ವಿ. ಊಟಕ್ಕೆ ಹೋಳಿಗೆ ಮಾಡಿಸಿದ್ರು. ನೋಡ್ರಾಗಲೇ ಸ್ಯಾರಿ ಎಲ್ಲ ಸಾಕಾಗಿ ಕಿತ್ತು ಬಿಸಾಕಿ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಸುಸ್ತಾಗ್ಬಿಟ್ಟಿದೆ. ನೈಟು ನಿದ್ದೆ ಇಲ್ಲ. ಮತ್ತು ಇಲ್ಲಿ ಯಾವ ನಾಯಿ ಮರಿಗಳು ಮರಿ ಹಾಕಿದ್ದು ನನ್ನ ಮಕ್ಕಳು ತಗೊಂಡೋಗೋಣ ಅಂತ ಅಂತಿದ್ರು, ಬೇಡ ಅಂದ್ವಿ. ನೋಡಿರಿ, ನಮ್ಮ ಅಪ್ಪಾಜಿ ಬಂದರೆ ಅಂದರೆ ಇನ್ನೇನು ನನ್ನ ಸೊಸೆಗೆ ನಮ್ಮ ಮಕ್ಕಳಿಗೆಲ್ಲ ಹಬ್ಬ. ಅಷ್ಟು ಮುದ್ದು ಮಾಡ್ತಾರೆ. ಸಂಜೆ ಆಗ್ತಾ ಬಂತು. ಸಂಜೆ ಆದಮೇಲೆ ನನ್ನ ಸಣ್ಣ ಮಗಳು ದೀಪ ಹಚ್ತಿದ್ದಾರೆ. ಇಲ್ಲಿ ನಮ್ಮ ಅಣ್ಣ ಯಾರಿಗೋ ಫೋನ್ ಮಾಡಿ ಮಾತಾಡ್ತಾ ಇದ್ದ, ಅಮೌಂಟಿನ ವಿಷಯಕ್ಕಾಗಿ ಮಾತಾಡ್ತಾ ಇದ್ದೆ. ಇಲ್ಲಿ ಅವಳು ದೀಪ ಹಚ್ತಾ ಇದ್ಲು. ಸಂಜೆ ಆಲ್ಮೋಸ್ಟ್ ಒಂದು 5:30, 6 ಗಂಟೆ ಆಗಿತ್ತು. ಎಲ್ಲರೂ ಟಯರ್ಡ್ ಆಗಿದ್ದರು, ಸುಸ್ತಾಗಿದ್ದರು. ನಾನು ಸ್ವಲ್ಪ ಮಧ್ಯಾಹ್ನ ರೆಸ್ಟ್ ಮಾಡಿದ್ದೆ. ಅವಳು ಅವ್ರ ಅತ್ತೆ ಹೇಳಿರೋದಕ್ಕೆ ಪೂಜೆ ಮಾಡ್ತಾ ಇದ್ದಾಳೆ. ಪೂಜೆ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡ್ತಿದ್ದಾಳೆ. ಇನ್ನೇನು ಸಂಜೆ ಸುಮಾರು 7 ಗಂಟೆ. ನಿಜ ಅಮ್ಮನ ನೋಡೋಕ್ಕೆ ಸಂಜೆ ಕರೆಕ್ಟು ಟೈಮಿಗೆ ಹೋದೆ. ನನಗೆ ಮಹಾಮಂಗಳಾರತಿ ಆ ಟೈಮಲ್ಲಿ ಅಂತ ಅಂದ್ಕೊಂಡಿರಲಿಲ್ಲ. ಏನೋ ಸಂಜೆ ನೋಡಿ ಫಸ್ಟು ದೇವಸ್ಥಾನಕ್ಕೆ ಹೋಗೋಣ, ದೇವ್ರಿಗೆ ಮುಗಿಬೇಕಂತ ಹೋದೆ. ಒಳ್ಳೆ ಮಹಾಮಂಗಳಾರತಿ ಟೈಮಿಗೆ ಹೋಗಿದ್ದು. ನಿಮಗೆ ಆಲ್ರೆಡಿ ಹಳೆ ವಿಡಿಯೋದಲ್ಲೇ ಹೇಳಿದ್ದೀನಿ, ನಾನು ಚಿಕ್ಕ ವಯಸ್ಸಿಂದ ನಂಬಿರೋವಂಥ ದೇವಿ. ನನಗೇನೇ ಕಷ್ಟ ಬಂದರೂ ಅಮ್ಮ ಅಂತ ಅಂದರೆ ಸಾಕು, ನನ್ನ ಮನಸ್ಸಲ್ಲಿ ನಾನು ಎಲ್ಲೇ ಇದ್ದರೂ ನೆನೆಸ್ಕೊಂಡ್ರೆ ಸಾಕು, ನನ್ನದೇನೇ ಕಷ್ಟ ಇದ್ದರೂ ಪರಿಹಾರ ಕೊಟ್ಬಿಡ್ತಾಳೆ ಲಕ್ಷ್ಮಮ್ಮ. ಇನ್ನೇನು ಸಂಜೆ ಬನ್ನಿ ಮುಡಿಯೋ ಟೈಮ್ ಹತ್ರ ಬಂದೇ ಬಿಡ್ತು. ಈಗ ನೋಡಿರಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲದು. ಬೆಳ್ಳಿ ಮುಖವಾಡೆಲ್ಲ ಹಾಕಿದ್ದಾರೆ. ಮತ್ತು ಇದು ತಿರ್ಗಾ ಬೆಳಗ್ಗೆ ಮಾರ್ನಿಂಗು ಗಂಗಮ್ಮ ಪೂಜೆ ಅಂತೇಳಿ ಮಾಡಿಬಿಟ್ಟು, ನಮ್ಮ ಕಡೆ ಮಣೆ ವಾಡೋದು ಅಂತ ಹೇಳ್ತಾರೆ. ಒಂದೊಂದು ಊರಲ್ಲೇ ಒಂದೊಂದು ಕಡೆ ಪದ್ಧತಿ ಇರುತ್ತೆ. ಇದರಲ್ಲಿ ಏನು ಪದ್ಧತಿ ಅಂತಂದರೆ, ಕೊಬ್ಬರಿ ಮತ್ತು ಬೆಲ್ಲ, ಬಾಳೆಹಣ್ಣು ಮತ್ತು ಅದ್ರ ಜೊತೆ ಬೇವಿನ ಸೊಪ್ಪು ಮಿಕ್ಸ್ ಮಾಡಿಬಿಟ್ಟು ಕಂಬಳಿ ಅಂತ ಹೇಳ್ತಾರೆ, ಕಂಬಳಿನ ಹಾಸ್ಬಿಟ್ಟು ಅದರಲ್ಲಿ 3 ಕಡೆ ಪ್ರಸಾದ ಇಡ್ತಾರೆ. ಅದನ್ನು ತಿನ್ನೋಕ್ಕೆ ಇವರು ರಾಕ್ಷಸರ ಥರ ಕುಣಿತಾ ಇರ್ತಾರೆ. ಅದು ಅಮ್ಮಗೆ ಒಂಥರ ಆಟ ಅಂತ ಹೇಳ್ತಾರೆ. ಇದನ್ನು ತುಂಬ ವರ್ಷದಿಂದ ನಾವು ನಡೆಸ್ಕೊಂಡ್ಬಂದಿದ್ದೀವಿ. ನೋಡಿ, ಇಲ್ಲಿ ಪ್ರಸಾದ ಇಟ್ಟಿದ್ದಾರೆ, ಕೆಳಗಡೆ ಪ್ರಸಾದ ಇಟ್ಟಿದ್ದಾರೆ. ಇಲ್ಲಿ ಇವರು ತಿನ್ನೋಕೆ ಕುಣಿಬೇಕು. ಅಮ್ಮನೂ ಡ್ಯಾನ್ಸ್ ಮಾಡ್ತಾರೆ. ನಿಜವಾಗ್ಲೂ ಎಷ್ಟು ಅಂದರೆ 2 ಕಣ್ಣು ನೋಡೋಕ್ಕೆ ಸಾಲಲ್ಲ. ಅಂದರೆ ಆ ಕಡೆ ಬಂದರೆ ಈ ಕಡೆ ಹೋಗ್ತಾರೆ, ಅಮ್ಮ ಆ ಕಡೆ ಬಿಡೋಕ್ಕೆ ಈ ಕಡೆ ಬಂದರೆ ಆ ಕಡೆ ಹೋಗ್ತಾರೆ. ನೋಡ್ತಿರ್ಬೋದು ಅಮ್ಮನೂ ಹೆಂಗೆ ಡ್ಯಾನ್ಸ್ ಮಾಡ್ತಾ ಇರೋದು ಅಂತ. ನಿಜವಾಗ್ಲೂ ಬಂದು ದೇವಿನೇ ಕಟ್ಟಿ ಹಿಡ್ಕೊಂಡು ಕುಣಿತಾ ಇದ್ದಾರೆ ಅಂತ ಅನಿಸ್ತಾಯಿತ್ತು. ಈಗಲೇ ಒಂದು ಒಳ್ಳೆ ಮನಸ್ಸಿಂದ ಮಾಡಿದ್ರೆ ನಿಮಗೂ ಅನಿಸುತ್ತೆ. ಇದು ನಮ್ಮೂರ ಕಡೆ ಪದ್ಧತಿ, ಎಲ್ಲ ಕಡೆ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಊರಲ್ಲಿ ಒಂದೊಂದು ಥರ ಪದ್ಧತಿ ಇರುತ್ತೆ. ಇದು ನಾವು ದಸರಾ ಟೈಮಲ್ಲಿ ಒಂದ್ಸತಿ ಆಡಿಸ್ತೀವಿ ದೇವ್ರಿಗೆ. ನೆಕ್ಸ್ಟು ಮತ್ತು ಇನ್ನೊಂದು ಸತಿ 3 ವರ್ಷಕ್ಕೊಂದ್ಸತಿ ನೆಕ್ಸ್ಟು ಅಮ್ಮನ ಜಾತ್ರೆ ಮಾಡ್ತಾರೆ. ಮತ್ತು ಆ ಜಾತ್ರೆ ಅಂತೂ ತುಂಬನೇ ಇರುತ್ತೆ. 3 ದಿನ ಜಾತ್ರೆ ನಡೀತಿದ್ದ ದಿನ ನಾವು ಬೈಟೆಲ್ಲ ಕಟ್ಟಿ ಹಬ್ಬ ಮಾಡ್ತೀವಿ. ಆ ಟೈಮಲ್ಲಿ ಈ ಥರ ಮನೆ ಬಾರೋದು ಅಂತ ಹೇಳ್ತಾರೆ. ನಿಮ್ಮ ಕಡೆ ಏನಾದರೂ ಈ ಥರ ಪದ್ಧತಿ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮ್ಮ ಕಡೆ ಎಲ್ಲ ದಸರಾಕ್ಕೂ ಮತ್ತು ಯುಗಾದಿ ಟೈಮಲ್ಲಿ ಮತ್ತು ಅಮ್ಮಂದು 3 ವರ್ಷಕ್ಕೊಂದ್ಸತಿ ಜಾತ್ರೆ ಮಾಡೋ ಟೈಮಲ್ಲಿ ಈ ಥರ ಮಾಡ್ತಾರೆ. ಇದು ಅಮ್ಮಗಂದರೆ ತುಂಬ ಇಷ್ಟ, ಅಷ್ಟು ಚೆನ್ನಾಗಿರುತ್ತೆ.
ಈ ಥರ 3 ಕಡೆ ಆಟ ಆಡಿಸುತ್ತೆ ಅಮ್ಮ. ಮತ್ತು ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ಇಲ್ಲಿ ನೋಡಿ ನಮ್ಮ ಬೆಕ್ಕು ತನು, ಲಕ್ಷ್ಮಿ, ಲಕ್ಷ್ಮಿ, ಶೋಭಾ, ಶೋಭಾ, ರಮೇಶ್, This name was Cherry. Tanu, Tanu. Hey, Tanu. Tanu. Shobha. 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 Chandrama. Chandrama. Okay. ಅದು ಬೆಕ್ಕು ನೋಡ್ರಿ ಎಷ್ಟು ಚೆನ್ನಾಗಿ ನನ್ನ ಹೆಸರು ಹೇಳ್ತಾ ಇದ್ದಂಗೆ, ಯಾರಾದ್ರೂ ಹೆಸರು ಹೇಳ್ದಂಗೆ ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾ ಇದೆ. ಇನ್ನೇನು ಅಮ್ಮನ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತಂದರೆ, ಇದು ಅಮ್ಮಂದು ಮೇನ್ ದ್ವಾರಬಾಗ್ಲು. 2 ಕಣ್ಣು ನೋಡೋಕ್ಕೆ ಸಾಲದು. ಮತ್ತು ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನಾನು ರಾತ್ರಿ ತೋರಿಸಿದ್ದು ಬೆಳ್ಳಿ ಮಕೋಡ ಹಾಕಿರಲಿಲ್ಲ, ಇನ್ನೂ ಏನೂ ಅಲಂಕಾರ ಮಾಡಿರಲಿಲ್ಲ. ಈಗ ಬನ್ನಿ ಮುಡಿಯೋಕ್ಕೆ ಅಲಂಕಾರ ಈ ಥರ ದೇವಿ ರೆಡಿ ಮಾಡ್ತಾರೆ. ಮತ್ತು ಇಲ್ಲಿ ನಮ್ಮ ತಾಯಿಯವ್ರು ನೋಡಿರಿ ಅಮ್ಮಗೆ ದೃಷ್ಟಿ ತೆಗಿತಾರೆ. ಯಾವಾಗನ ಆಗಲಿ ಅಮ್ಮ ಅಲಂಕಾರ ಆಗಿ ಗಂಗಮ್ಮ ಪೂಜೆಗೆ ಹೋಗಿ ಬರುತ್ತೆ ಅಂತಂದರೆ 3 ಆರತಿನ ನಾವು ರೆಡಿ ಮಾಡಿಬಿಡಬೇಕು ಆರತಿ ತೆಗಿಯೋಕ್ಕೆ. ಇಲ್ಲಿ ನೋಡಿರಿ, ಇಲ್ಲಿ ಯೆಲ್ಲೋ ಕಲರ್ ಸ್ಯಾರಿ ಉಟ್ಕೊಂಡಿದ್ದಾರಲ್ಲ ಇವ್ರು ನಮ್ಮ ಅತ್ತಿಗೆ. ಅಮ್ಮಗೆ ದೃಷ್ಟಿ ತೆಗಿತಾ ಇದ್ದಾರೆ. ಯಾವಾಗನಾಗಲಿ ನಮ್ಮದು ಮನೆ ಮುಂದೆ ಬರ್ತಾ ಇದ್ದಂಗೆ ನಾವು ಅಮ್ಮಗೆ ಓಕ್ಳಿ ನೀರನ್ನ ತೆಗ್ದು ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ಅಮ್ಮಗೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಅಷ್ಟು ದೃಷ್ಟಿಯಾಗಿರುತ್ತೆ. ಇಲ್ಲಿ ನಮ್ಮ ಅತ್ತಿಗೆ, ನಮ್ಮ ತಾಯಿ ಫಸ್ಟು 3 ಓಕ್ಳಿ ರೆಡಿ ಮಾಡಿರೋದು. ಇಲ್ಲಿ ನಾನಿದ್ದೀನಿ ನೋಡಿರಿ. ನಾನು ಲಾಸ್ಟ್ ಆರತಿ ತೆಗಿತಾ ಇರೋದು ಅಮ್ಮಗೆ. ದೃಷ್ಟಿ ತೆಗಿತಾರೆ. ಫಸ್ಟಿಗೆ ನಮ್ಮ ತಾಯಿ ತೆಗೆದ್ರು, ನೆಕ್ಸ್ಟು ನಮ್ಮ ಅತ್ತಿಗೆ ತೆಗೆದ್ರು. ಇಲ್ಲಿ ನಾನು ಅಮ್ಮಗೆ ಓಕ್ಳಿ ಮಾಡ್ತಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.